ಟ್ರೈನ್ ಪಾಸ್ಪೋರ್ಟ್ ಬ್ಯಾಲೆನ್ಸ್ ಬೇರೆ ಎತ್ಕೊಳ್ತಾರೆ ಜಾಗ ಕೂತ್ಕೊಂಡ್ರೆ ಸ್ಟೇಜ್ ಅದೇ ಇನ್ನೊಂದು ಕಂಡೀಷನ್ ಇದೆ. ನಿಮ್ ಮುಂದೆ ಯಾರಿದ್ರು ಅವರೇ ಇರ್ಬೇಕು. ಓಕೆ ಅಷ್ಟೇ ಯಾರಿದ್ರು ಅವರೇ ಇರ್ಬೇಕು. ಅವರೇ ಇರ್ಬೇಕಾ ಮ್ಯಾಮ್? ಓಕೆ ಒಂದೇನೇ ಮಾಡಿದೆ ಫಸ್ಟ್ ಇರೋರು ಲಾಸ್ಟ್ ಇರೋರು ಹೋಗಿ ತಗೊಂಡ್ಬಂದು ಫಸ್ಟ್ ಇರೋರು ಹೋಗ್ಬಿಟ್ಟು ನೀವು ಅವ್ರ ಜಾಗ ಕೂತ್ಕೊಳ್ಳಿ. ಅವರು ಫಸ್ಟ್ ಇರೋರಿಗೆ ಗಡ್ಡು ಇಲ್ವಲ್ಲ, ಅವ್ರಿಗೆ ಶಕ್ತಿ ಇಲ್ವಲ್ಲ, ಒಂದೇ ಸ್ಟೆಪ್ ಮೂವ್ ಮಾಡಕ್ಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಲಡ್ಡು ಈಗ ಎಲ್ಲಿದೆ ಸರ್? ಲಡ್ಡು ಇದೆಯಲ್ಲ ಸರ್? ಸರ್ ಲಡ್ಡು ಎಲ್ಲಿದೆ ಹೇಳಿ ನೀವು. ಎಲ್ಲಿದೆ ಹೇಳಿ ಲಡ್ಡು? ಏನ್ ಮಾಡೋದಪ್ಪ? ಸರ್ ನಿಮ್ಮ ಹತ್ರ ಇದೆ ಒಂದು ಲಡ್ಡುದು ಬ್ಯಾಗ್ ಇದೆ ಮೇಡಮ್. ನೀವು ಪಕ್ಕದಲ್ಲೇ ಇದೆ ನಿಮ್ಗೆ, ನೀವು ಲಡ್ಡು ತಗೋಬಹುದು. ನೀವು ಲಡ್ಡು ತಗೊಂಡ್ಮೇಲೆ ನೀವು ಎದ್ದೋಡೋದು ಆಯ್ತಾ? ಆದ್ರೆ ನೀವು ಕೂತ್ಕೊಳ್ಳೋವರೆಗೂ ಬೇರೆ ಯಾರು ಎದ್ದೋಳಕ್ಕೆ ಆಗಲ್ಲ ಲಡ್ಡು ತಗೊಳಕ್ಕೆ. ಸರ್ ನೀವು ಹೋಗ್ಬಿಟ್ಟು ಅವ್ರ ಲಡ್ಡು ಕೊಟ್ಬಿಟ್ಟು ತಿನ್ಬಿಟ್ಟು ಅವ್ರು ಕೊಟ್ಬಿಟ್ಟಿದ್ದೀವಿ ಸರ್. ಅವ್ರನ್ನೇ ಲಡ್ಡು ಮುಟ್ಟಕ್ಕಾಗದು. ಅವ್ರ ಪಕ್ಕ ಸೇರ್ಕೊಂಡ್ರಿ ಅಲ್ಲ ನೀವು ತಗೊಳಕಿಲ್ಲ ಲಡ್ಡು. ಚೇರ್ ಹೋಗಿ ಅಷ್ಟೇ, ಚೇರ್ ಹೋಗಿ ಪಕ್ಕದವ್ರು ಹೋಗಿ ಚೇರ್ ಹೋಗಿ ಆಚೆ ಕರೆಕ್ಟಾಗಿ ಗೊತ್ತಿಲ್ಲ. ಸರ್ ಈ ಕಡೆ ಬನ್ನಿ. ನೀವು ಕೂತ್ಕೊಂಡ್ರೆ ಸಿಗ್ನಲ್ ಕೊಡ್ಬೇಕು, ನಾನು ಊಟ ಅಂತ. ಆವಾಗಲೇ ಅವ್ರು ತಗೊಳಕ್ಕಾಗಲ್ಲ ಸಿಗ್ನಲ್ ಬಿಟ್ಬಿಟ್ಟು. ಕಾಲಿನಾಗಿರೋ ಚೇರು ಎಲ್ಲಿ ಸಿಗ್ತಾವ ನಿಮಗೆ? ಖಾಲಿ ಆಗಲಿ ಅಂತ ಕರೀತಾ ಇದ್ದಾರೆ. ಯಾವ ಚೇರ್ ಖಾಲಿ ಆಗ್ಬೇಕು ಮ್ಯಾಮ್ ನಿಮ್ದು? ಯಾವ ಚೇರ್ ಬೇಕು? ಕೂತ್ಕೊಂಡ್ರೆ ನಿಮ್ಮ ಮುಂದೆ ಯಾರಿದ್ರು? ಏನ್ ಮಾಡ್ತೀರಾ? ನಿಮ್ ಮುಂದೆ ಯಾರಿರ್ಬೇಕು ಇವಾಗ? ಮತ್ತೆ ನೀವು ಕೂತ್ಕೊಂಡ್ರೆ ಯಾರಿರ್ತಾರೆ ನಿಮ್ ಮುಂದೆ? ಚೇರಲ್ಲಿದೆ, ಚೇರಲ್ಲಿದೆ. ಇಲ್ಲಿ ಅವ್ರು ಕೂತ್ಕೊಂಡ್ಮೇಲೆ ನೀವು ಮಾಡ್ಬೇಕಲ್ಲ.
ಕೊಡಿ ಜಾಗ ರೈಟ್ ಆಗಿ ಏನ್ ಮಾಡ್ಲಾ ಅಲ್ಲಿ? ಎಲ್ಲರಿಗೂ ಲೆಫ್ಟ್ ಹೋಗಿ ಡ್ಯಾಶ್ ಡ್ಯಾಶ್ Next, next. ಇದಾಗಿ ಅಯ್ಯೋ. ಅಲ್ಲ Fan open ಮಾಡಿ. Fan open ಮಾಡಿ ma'am. Fan open ಮಾಡಿ. ಸಿದ್ದಪ್ಪ ಟ್ರೈನ್ ಹೋಗ್ಬಿಟ್ರು. Fan open ಮಾಡಿ ma'am. ಅದೇ ಚೇರ್ ಬೇರೆ ಚೇರ್ ಕೂತ್ಕೊಳ್ಳಿ ನೋಡಿ ನೀವು ಕೂತ್ಕೊಳ್ಳಿ ಒಂದ್ಸತಿ ಟ್ರೇ ಪಾಸ್ ಆಯ್ತು ಇನ್ನೊಂದ್ಸತಿ ನಾವು ಪಾಸ್ ಆಯ್ತು ಈಗ ಮೂರನೇದು ಓಕೆ ಮೂರನೇದು ಇನ್ನ ಸುತ್ತಂಗೆ ಲಡ್ಡು ತಿಂದು ಸಾಕಾಗಿಲ್ಲ ಅದಕ್ಕೆ ಈಗ ಮೂರನೇ ಆಟ ಸ್ವಲ್ಪ ಎಲ್ಲರೂ ಹಿಂದಿಂದ ಹೋಗ್ತೀರಾ ಎಲ್ಲಿ ಬೇಕಾದ್ರೆ ಅಲ್ಲಿ ಕೂತ್ಕೊಳ್ಳಿ ಲೈನಲ್ಲಿ ಇಲ್ಲ ಈಗ ಓಕೆ ಸ್ವಲ್ಪ ಎಲ್ಲರೂ ಕೊಟ್ಟ ಲಡ್ಡು ಲಡ್ಡು ಎಲ್ಲಿದೆ ಅಂತ ಹೇಳೋವಾಗಿಲ್ಲ ಯಾಕಂದ್ರೆ ಕೊಟ್ಟಿರಿ ಬೇಕಾದಷ್ಟು ಆಯ್ತಾ ಈಗ ರೂಲ್ ಏನಪ್ಪಾ ಅಂದ್ರೆ ಯಾವ್ದಾದ್ರು ಲಡ್ಡು ಬೇಕು ಅಂದ್ರೆ ಒಬ್ರು ಈ ಗ್ರೂಪ್ ಇಂದ ಸಾಹಸ ಮಾಡಿ ಲಡ್ಡು ಹುಡುಕ್ಬೇಕು ಲಡ್ಡು ಹುಡುಕಿದ್ರೆ ಯಾರು ಲಡ್ಡು ಹುಡುಕ್ತಾರೋ ಅವ್ರು ತ್ಯಾಗ ಮಾಡ್ಬೇಕು ತ್ಯಾಗ ಮಾಡ್ಬೇಕು ಒಂದು ಹೌದು ಲಡ್ಡು ಸಿಕ್ಕಿದೆ ತಾನೆ ಅವ್ರು ವಾಪಸ್ ಬೇರೆ ಜನರ ಜೊತೆ ಓಕೆನಾ
ಮತ್ತೆ ಏನ್ ಇವಾಗ ಆಟದಲ್ಲಿ ನಾವು ಲಡ್ಡು ಗುಂಡನ್ ಕೊಡಲ್ಲ, ಕರೆಕ್ಟಾ? ಈಗ ಒಂದು ಲಡ್ಡು ಎಲ್ಲೋ ಇದೆ, ಒಬ್ರು ಗ್ರೂಪ್ ಅಲ್ಲಿ ಯಾರು ಒಬ್ರು ಸಾಹಸ ಮಾಡಿ ಲಡ್ಡು ಎಲ್ಲಿದೆ ಅಂತ ಹುಡುಕ್ಬೇಕು. ಹುಡುಕ್ದವರು ಲಡ್ಡು ಜೊತೆ ಕುತ್ಕೋಬಹುದು, ವಾಪಸ್ ಬರೋ ಹಾಗಿಲ್ಲ ಅವ್ರ ಜಾಗಕ್ಕೆ, ಆಯ್ತಾ? ಮೊದಲೊಂದು ಉಳಿತಲ್ಲ, ಎಲ್ರಿಗೂ ಲಡ್ಡು ಸಿಗ್ಬೇಕು ಅಂತ ಆ ರೂಟ್ ಈಗಲೂ ಇದೆ. ಏನ್ ಮಾಡ್ತೀರಾ? ಯಾರು ಎದ್ದು ಹಾಗಿಲ್ಲ ಈ ಆಟದಲ್ಲಿ. ಜಾಗ ಮೂವ್ ಮಾಡಿ ಅದಕ್ಕೆ ಯಾರು ಎದ್ದೊಳಗಿಲ್ಲ, ಎಲ್ಲರೂ ಕೂತಲ್ಲೇ ಕೂತ್ಕೋಬಹುದು. ಆದ್ರೆ ಸಾಹಸ ಮಾಡಿ ಹೋದವರು ಲಡ್ಡು ಜೊತೆ ಕೂತ್ಕೋತಾರೆ, ಗುಂಡ ಲಡ್ಡು ಜೊತೆ ಕೂತ್ಕೋತಾರೆ. ಆದ್ರೆ ಎಲ್ಲರ ಕೈಗೂ ಲಡ್ಡು ಸಿಗ್ಬೇಕು. ಯಾರು ಹೇಳೋವಾಗಿಲ್ಲ, ಯಾರು ಹೇಳೋವಾಗಿಲ್ಲ. ನೀವು ಹೋಗಿಲ್ಲ. ಸರ್ ಅದು ಮಧ್ಯದಲ್ಲಿದೆ, ನೀವೇನ್ ಮಾಡ್ಬೋದು, ಲಡ್ಡು ತೊಗೊಂಡೋಗ್ಬಿಟ್ಟು ಎಲ್ಲಾರು ಕೊಡ್ಬೋದು, ಎಲ್ಲ ಅಲ್ಲೇ ಕೊಡ್ಬೇಕಂತ ಅವ್ರು ಎದ್ದಳಾಗಿಲ್ಲ ಒಂದ್ಸತಿ ಹೋಗ್ಬಿಟ್ಮೇಲೆ ಈಗ ಬರೀ ಒಬ್ಬರ ಹತ್ರನೇ ಇದೆಯಪ್ಪ ಲಡ್ಡು, ಎಲ್ರಿಗೂ ಬೇಕು ಲಡ್ಡು. ಏನ್ ಒಬ್ಬರಿಗೆ ಸಿಕ್ತು, ಲಡ್ಡು ಸಿಕ್ತು. ನಿಮ್ಮ ಪಕ್ಕದವರಿಗೆ ಲಡ್ಡು ಇದೆಯಾ? ಮತ್ತೆ ಕೊಡಿ ಬೋಳು. ಎರಡಿಲ್ಲ ನಿಮ್ಗೆ, ನೀವೇ ಸರ್. ನಿಮ್ಮ ಹತ್ರ ಲಡ್ಡು
ಸೂಪರ್. ಯಾರ ಹತ್ರ ಬಂತು ಅವ್ರು ದೊಡ್ಡ ಒಬ್ಬ. ಏನ್ ಮಾಡೋದು? ಸರಿ. ಈ ಕಡೆ ಹಾಕಿ. ಆಯ್ತು ತಗೊಂಡಾಯ್ತು. ಆಮೇಲೆ ಮಾರ್ನಿಂಗ್ ಇಂದ ಅವ್ರಿಗೆ ಬೋರ್ ಆಗಿರುತ್ತೆ ಮ್ಯಾಮ್. ಸೊ ಈ ಗೇಮನ್ನು ಆಡೋದ್ರಿಂದ ಅವ್ರಿಗೆ ಏನು ಆ್ಯಕ್ಟಿವಿಟೀಸ್ ಲೈಕ್ ಕಾನ್ಸಂಟ್ರೇಟ್ ಯಾವ ರೀತಿ ಮಾಡೋದು ಮತ್ತು ಫಿಸಿಕಲಿ ಯಾವ ರೀತಿ ಸ್ಟ್ರಾಂಗ್ ಆಗ್ಬೋದು ಅನ್ನೋದನ್ನು ಕಲಿತ್ವಿ. ಮತ್ತು ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಕೊಟ್ವಿ ಮ್ಯಾಮ್. ಯೋಜನಾ ಪದ್ಧತಿ ಏನದು? ಯೋಜನಾ ಪದ್ಧತಿ ಅಂದರೆ ಫಸ್ಟ್ ನಾವು ಪ್ಲಾನ್ ಮಾಡ್ತೀವಿ. ಪ್ಲಾನಿಂಗ್ ಅದು ಫಸ್ಟ್ ನಾವು ಪ್ಲಾನ್ ಮಾಡಿ ನಾವು ಒಂದ್ಸತಿ ಕೂತ್ಕೊಂಡು ಏನ್ ಮಾಡ್ಬೇಕು ರೂಲ್ಸ್ ಹೇಳೋದು. ನೀವೇ ತಾನೇ ಇದು ಮಾಡೋದು ಯೋಚನೆ ಮಾಡೋದು. ಅಷ್ಟು ಇಂಪಾರ್ಟೆಂಟ್ ಬೇಡ. ಮತ್ತೆ ಸುಮ್ಮನೆ ಆಡಿದ ಇದು ಆಟಕ್ಕೋಸ್ಕರ ಆಡಿದ. ಮತ್ತೇನಿದು ಪ್ಲಾನ್
ಒಂದೇ ಬಂತು. ಓಕೆ, ಬಟ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಈ ಲಡ್ಡು ಇದೆಯಲ್ಲ ಅದು ಹೀಟ್ ಅಂದ್ರೆ ಅದು ಇವಾಗ ನೀವು ಅದೊಂದು ಕ್ಲೂ. ಇವಾಗ ಫಸ್ಟ್ ಹೇಗೆ ಪಾಸ್ ಆಯ್ತು, ಸೆಕೆಂಡ್ ಹೇಗೆ ಪಾಸ್ ಆಯ್ತು ಹೀಟ್, ಥರ್ಡ್ ಹೇಗೆ ಪಾಸ್ ಆಯ್ತು? ಉಷ್ಣಾಂಶ ಅಲ್ಲ ಅದು ಫಸ್ಟ್ ಟ್ರಯಲ್ ಪಾಸ್ ಆಯ್ತು. ಟ್ರಯಲ್ ಪಾಸ್ ಆಯ್ತು. ನಾನು ರೇಖೆಗಳು ಅಂತ ಹೇಳ್ತೇನೆ. ಫಸ್ಟ್ ಸ್ಟ್ರೇಟ್ ಆಗಿ ಯಾರು ಫಸ್ಟ್ ಸಿಕ್ಕಿದ ಲಡ್ಡು ಲ್ಯಾಟಿಟ್ಯೂಡ್ ಆಫ್ ಇಟ್ಸ್ ಹೇಗೆ, ಲಾಂಗಿಟ್ಯೂಡ್ ಹೇಗೆ, ಹೀಟ್ ಅಂದ್ರೆ ಹೀಟ್ ಹೇಗೆ ಮೂವ್ ಆಗ್ತಾ ಇದೆ. ಇವಾಗ ನೀವೊಂದು ಸೌಟ್ ತಗೋತೀರಾ, ಸ್ಟೀಲ್ ಸೌಟ್, ಅದನ್ನ ಒಂದ್ ಕಡೆ ನೀವು ಇಟ್ಕೋತೀರಾ, ಇನ್ನೊಂದ್ ಕಡೆ ನೀವು ಬೆಂಕಿ ತಾಗಿಸ್ತೀರಾ, ಹಾಗೇ ಇಟ್ಕೊಂಡಿರ್ತೀರಾ. ಏನಾಗುತ್ತೆ? ಕೈ ಸುಡುತ್ತಾ? ನಿಮ್ ಕೈ ಏನ್ ಬೆಂಕಿಗೆ ಹೋಗಿಲ್ವಲ್ಲ? ಸೌಟಿನ ಮುಖಾಂತರ ಬಿಸಿ ಬರ್ತಿದ್ಯಾ? ಸೊ ಆ ಬಿಸಿ ಹೇಗ್ ಮೂವ್ ಆಗ್ತಾ ಇದೆ? ಮೂವ್ ಆಯ್ತಾ? ಸೌಟ್ ಒಳಗಡೆ ಏನಾದ್ರು ಮೂವ್ ಆಯ್ತಾ? ಇಲ್ಲ. ಸೌಟ್ ಮುಖಾಂತರ ನಿಮ್ ಕೈ ಬಂತ. ಈ ಲಡ್ಡು ಫಸ್ಟ್ ನೀವು ಕೂತಿದ್ರಲ್ಲ, ಲಡ್ಡು ಹೀಟು, ಅಲ್ಲಿ ಸ್ಟಾರ್ಟಿಂಗ್ ಲಡ್ಡು ಇತ್ತಲ್ವಾ, ಅದು ಬೆಂಕಿ ಆಯ್ತಾ? ಬೆಂಕಿ ಫಸ್ಟ್, ಅಲ್ಲಿಂದ ಹೀಟ್ ಬರ್ತಾ ಇದೆ. ನೀವಂತೂ ಮೂವ್ ಆಗಿಲ್ಲಲ್ಲ, ಈ ಸೌಟ್ ಒಳಗಡೆ ನೀವೆಲ್ಲ ಮಾಲಿಕ್ಯೂಲ್ಸ್ಗಳು, ಅಣು ಅಲ್ಲ, ನೀವಂತೂ ಮೂವ್ ಆಗಿಲ್ಲ. ಹಾಗೇ ಹೀಟ್ ಪಾಸ್ ಆಗಿ ಎಂಟು ಸೌಟ್ ಎಂಡ್ವರೆಗೂ ಹೋಯ್ತಾ? ಓಕೆ, ಅದು ಒನ್ ಮೆಥಡ್, ಕಂಡಕ್ಷನ್. ಓಕೆ, ಮೆಥಡ್ ಕಂಡಕ್ಷನ್, ಹೀಟ್ ಆ ತರ ಮೂವ್ ಆಗುತ್ತೆ ಸೌಟ್ ಒಳಗಡೆ. ನೆಕ್ಸ್ಟ್ ಏನಾಯ್ತು? ಇನ್ನೊಂದು ಸನ್ನಿವೇಶ ಸೌಟ್ದಲ್ಲ. ಏನ್ ಬಿಸಿ ಆಗುತ್ತೆ? ಅಂಡೆ ಒಲೆ ಹಾಕ್ತೀರಾ? ಈಗ ಬಿಸಿ ಮೇಲ್ಗಡೆ ಬಿಸಿ ಇಡ್ತಿದ್ದೀರಾ, ಮೇಲ್ಗಡೆ ನೀರಿಗೆ ಬಿಸಿ ಇಡ್ತಿದ್ದೀರಾ, ಮತ್ತೆ ಹೆಂಗಾಗತ್ತೆ ಆ ನೀರು ಬಿಸಿ? ಅದು ಕಂಡಕ್ಷನ್. ಬೆಂಕಿಯಿಂದ ಪಾತ್ರೆ ಟಚ್ ಆಗ್ತಿದೆ, ಕರೆಕ್ಟಾ? ಕರೆಕ್ಟ್. ಬೆಂಕಿ ಇವಾಗ ಮೇಲ್ವರೆಗೂ ತಣ್ಣಗ ಇರುತ್ತಲ್ಲ, ನಮ್ಗೆ ನೀರು ಮೇಲ್ವರೆಗೂ ಬಿಸಿ ಇರುತ್ತಲ್ಲ, ಹೇಗೆ? ಕರೆಕ್ಟ್. ಇವಾಗ ಸೆಕೆಂಡ್ ನಾವೇನ್ ಮಾಡ್ತೀವಿ ಹೇಳಿ? ಸೆಕೆಂಡ್ ಆಕ್ಟಿವಿಟಿ ಯಾರ ಕೈಯಲ್ಲಿ ಬಿಸಿ ಬಿಸಿ ತೆಗೆದಲ್ಲಿ ಪೂರಕ್ ಆಗ್ತಿಲ್ಲ. ಬಿಸಿ ತೆಗೆದ ತಕ್ಷಣ ಓಟ ಆಯ್ತಾ? ನೀರಿನ ಮಾಲಿಕ್ಯೂಲ್ ಕೆಳಗಡೆ ಬಿಸಿ ತೆಗೆದ ತಕ್ಷಣ ಎದ್ದು ಮೇಲೆ ಬರ್ತದೆ. ಎಲ್ಲಿ ಮೇಲೆ ಎಲ್ಲಿ ತನಗಿದ್ವು ಅಲ್ಲಿ ಮೇಲ್ವರೆಗೂ ಹೋಗ್ಬಿಡುತ್ತೆ. ಮತ್ತೆ ಕೆಳಗಿನವ್ರಿಗೆ ಮತ್ತೆ ಬಿಸಿ ತೆಗೆದು ತಿರ್ಗಾ ಹೊಡೆದ್ರು ಅಲ್ವಾ? ಗೊತ್ತಾಯ್ತಾ? ಜಾಗ ಖಾಲಿ ಆಯ್ತು, ಏನ್ ಮಾಡೋದು? ಮೇಲಿರೋ ನೀರು ಕೆಳಗ್ ತಬಕ್ಕಂತ ಕೆಳಗ್ ಬಿತ್ತು. ಅದೇ ತರನೇ ನೀವು ಮೂವ್ ಮಾಡಿದ್ದು ಅಲ್ವಾ? ಖಾಲಿ ಚೇರ್ ಸಿಕ್ಕಿದ ತಕ್ಷಣ ನೀವು ಮೂವ್ ಮಾಡಿದ್ರ ಇಲ್ಲ? ಆವಿ ಆಗದಲ್ಲ, ಶಾಖ ಮಾತ್ರ. ಇನ್ನು ಆವಿಗೆ ಬಂದಿಲ್ಲ. ಶಾಖ ಪೂರ್ತಿ ಕೆಳಗಿಂದ ಮಾಲಿಕ್ಯೂಲ್ ಮೇಲೆ ಹೋಗ್ತದೆ. ಬಿಸಿ ಎಲ್ಲಿಗಾಗುತ್ತೋ ಅದು ಮೇಲೆ ಮೇಲಿನವ್ರಿಗೆ ಜಾಗ ಸಿಗ್ತಲ್ಲ, ಕೆಳಗೆ ಬಂದು ಕೆಳಗೆ ಮತ್ತೆ ಬಿಸಿ ಹಾಗೆ ಮೂವ್ಮೆಂಟ್ ಆಗಿ ಕನ್ವೆಕ್ಷನ್. ಮೂರನೇದು ಯಾವುದು? ಮೂರನೇದು ಸೂರ್ಯನ ಶಾಖ ನಮಗೆ ಬರುತ್ತೆ. ನಿಮ್ಸಲ್ಲೇ ಸೂರ್ಯನ ಮಾತ್ರ ಬರಲ್ಲ, ಶಾಖ ಹೇಗ್ ಬರುತ್ತೆ? ವಿತೌಟ್ ನಮ್ಗೆ ಅಲ್ಲಿ ಸೂರ್ಯನಿಂದ ನಮಗ್ ಬರ್ಬೇಕಾದ್ರೆ ಮಧ್ಯದಲ್ಲಿ ಯಾವ ಮೀಡಿಯಮೂ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ, ವ್ಯಾಕ್ಯೂಮ್. ಸೂರ್ಯನ ನಿಮ್ಮ ಹತ್ರ ಬರಲ್ಲ, ನೀವು ಸೂರ್ಯನ ಹತ್ರ ಹೋಗಲ್ಲ, ಆದ್ರೂ ಶಾಖ ಮಾತ್ರ ಬರುತ್ತೆ. ಹೆಂಗೆ ಥರ್ಡ್ ಗೊತ್ತಾಯ್ತಾ? ರೇಡಿಯೇಷನ್. ಓಕೆನಾ? ನೋಡಿ, ಒಂದು ಆಟ ಅಷ್ಟೇ ಆಡಿದ್ದು, ಬಟ್ ತಲೆ ಹೋಗ್ದಾ ಹೇಗೆ ಅಂತ ಇದನ್ನ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಬೋದಾ? ಯಾರಿಗೆ ಕಷ್ಟ ಅನಿಸ್ತು ಹೇಳ್ಕೊಡಕ್ಕೆ? ಯಾರಿಗೆ ಅರ್ಥ ಆಗಿಲ್ಲ? ಯಾರಿಗೆ ಅರ್ಥ ಆಯ್ತು? ಸಿದ್ದವ ಒಬ್ಬರಿಗೆ ಅರ್ಥ ಆಗಿದ್ದ? ಕರೆಕ್ಟಾ? ಇವತ್ತು ಇಷ್ಟೇ
ಆ